ಭಾನುವಾರ ನಾವು ತಿಳಿದು ತಿಳಿಯದೆಯೋ ಮಾಡುವ ಕೆಲಸಗಳಿಂದ ಜೀವನದಲ್ಲಿ ಬಡತನವನ್ನು ಎದುರಿಸಬೇಕಾಗುತ್ತದೆ. ಭಾನುವಾರದಂದು ನಾವು ಯಾವ ಕೆಲಸಗಳನ್ನು ಮಾಡಬಾರದು, ಭಾನುವಾರ ನಾವು ಯಾವ ವಸ್ತುಗಳನ್ನು ಖರೀದಿ ಅಂದರೆ ಶಾಪಿಂಗ್ ಮಾಡಬಾರದು ಎಂದು ತಿಳಿಯೋಣ. ಭಾನುವಾರವೆಂದರೆ ರಜಾದಿನ. ಈ ದಿನ ಹೆಚ್ಚಿನ ಜನರು ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ. ಇದರ ಜೊತೆಗೆ ಶಾಪಿಂಗ್ ಮತ್ತು ಕೆಲಸಗಳನ್ನು ಸಹ ಮಾಡುತ್ತಾರೆ. ಹಿಂದೂ ಧರ್ಮದಲ್ಲಿ ಭಾನುವಾರದಂದು ಕೆಲವು ಕೆಲಸಗಳನ್ನು ಮಾಡುವುದು ನಿಷೇಧಿಸಲಾಗಿದೆ. ಆದರೆ ಈ ರೀತಿ ಕೆಲಸಗಳನ್ನು ಮಾಡಿದರೆ ಮನೆಯಲ್ಲಿ ಬಡತನಕ್ಕೆ ಕಾರಣವಾಗುವ ಆ ಕಾರ್ಯಗಳು ಯಾವುವು ಎಂದು ತಿಳಿಯೋಣ. ಭಾನುವಾರವು ಭಗವಾನ್ ಸೂರ್ಯದೇವನ ದಿನವಾಗಿದೆ. ಈ ದಿನ ಮಾಡಿದ ಕೆಲಸಗಳು ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತದೆ. ವ್ಯಕ್ತಿಯ ಜಾತಕದಲ್ಲಿ ಸೂರ್ಯ ದೋಷವಿದ್ದಾಗ ಆ ವ್ಯಕ್ತಿಯು ಎಲ್ಲ ಕಡೆಗಳಿಂದ ಅಶುಭ ಫಲ ಅಥವಾ ಕೆಟ್ಟ ಫಲಿತಾಂಶವನ್ನು ಪಡೆಯಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಈ ಕೆಲಸಗಳನ್ನು ಮಾಡುವುದು ತಪ್ಪಿಸುವುದು ಮುಖ್ಯವಾಗಿದೆ. ಭಾನುವಾರದಂದು ಈ ವಸ್ತುಗಳನ್ನು ಖರೀದಿಸಬೇಡಿ. ಕಬ್ಬಿಣ ಅಥವಾ ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನು ಖರೀದಿಸಬೇಡಿ. ಈ ದಿನ ಹಣವನ್ನು ಖರ್ಚು ಮಾಡುವುದರಿಂದ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆ. ಕಾರ್ ಬಿಡಿ ಭಾಗಗಳು ಮತ್ತು ಹಾರ್ಡ್ವೇರ್ ವಸ್ತುಗಳು, ತೋಟಗಾರಿಕೆ ಉಪಕರಣಗಳು, ಪೀಠೋಪಕರಣಗಳು, ಅಡುಗೆ ಮನೆಯ ವಸ್ತುಗಳು, ಇನ್ನೂ ಇತರೆ ವಸ್ತುಗಳನ್ನು ಈ ದಿನ ಖರೀದಿ ಮಾಡಬಾರದು ಎಂಬ ನಂಬಿಕೆ ಇದೆ. 2. ಭಾನುವಾರದಂದು ಈ ಕೆಲಸ ಮಾಡಬೇಡಿ. ಭಾನುವಾರದಂದು ಉಪ್ಪನ್ನು ಸೇವಿಸಬೇಡಿ. ಹೀಗೆ ಮಾಡುವುದರಿಂದ ಸೂರ್ಯ ದೇವನಿಂದ ಕೆಟ್ಟ ಪರಿಣಾಮ ಉಂಟಾಗಿ ಕೆಲಸಗಳಿಗೆ ಅಡ್ಡಿಯಾಗುತ್ತದೆ. ಮಾಂಸ ಮತ್ತು ಮದ್ಯ ಸೇವನೆಯನ್ನು ಸಹ ನಿಷೇಧಿಸಲಾಗಿದೆ. ಭಾನುವಾರದಂದು ಶನಿಗೆ ಸಂಬಂಧಿಸಿದ ವಿಷಯಗಳನ್ನು ತಪ್ಪಿಸಬೇಕು. ಕಪ್ಪು, ನೀಲಿ, ಕಂದು ಅಥವಾ ಗಾಢ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ತಪ್ಪಿಸಿ. ಈ ದಿನ ಕೂದಲನ್ನು ಕತ್ತರಿಸಬಾರದು. ಇದು ಜಾತಕದಲ್ಲಿ ಸೂರ್ಯನನ್ನು ದುರ್ಬಲಗೊಳಿಸುತ್ತದೆ. 3. ಭಾನುವಾರದಂದು ಈ ವಸ್ತುಗಳನ್ನು ಖರೀದಿಸಿದರೆ ಅದೃಷ್ಟ. ಪರ್ಸ್, ವಾಲೆಟ್ ಮತ್ತು ಬೆಲ್ಟ್. ಗೋಧಿ, ಕೆಂಪು ಬಣ್ಣದ ವಸ್ತುಗಳು, ತಾಮ್ರದ ವಸ್ತುಗಳು, ವಿದ್ಯುತ್, ಬೆಂಕಿಗೆ ಸಂಬಂಧಿಸಿದ ವಸ್ತುಗಳು, ಕಣ್ಣುಗಳಿಗೆ ಸಂಬಂಧಿಸಿದ ವಸ್ತುಗಳು. ಭಾನುವಾರದ ದಿನ ಯಾವ ವಸ್ತುಗಳನ್ನು ಖರೀದಿಸಬೇಕು ಮತ್ತು ಯಾವ ವಸ್ತುಗಳನ್ನು ಖರೀದಿಸಬಾರದು ಎನ್ನುವುದರ ಬಗ್ಗೆ ತಿಳಿದುಕೊಂಡಿದ್ದೀರಲ್ಲವೇ? ಅದೇ ರೀತಿ ನೀವು ಕೂಡ ಈ ದುರಾದೃಷ್ಟ ತರುವ ವಸ್ತುಗಳನ್ನು ಖರೀದಿಸಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.